ಅಭಿಮಾನಿಗಳಲ್ಲಿ ದಿನಕ್ಕೊಂದು ಕುತೂಹಲವನ್ನ ಮೂಡಿಸುತ್ತಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹು ನಿರೀಕ್ಷೆಯ ಚಕ್ರವರ್ತಿ ಸಿನಿಮಾ ಈಗ ತೆರೆಗೆ ಬರಲು ಸಜ್ಜಾಗಿದೆ. ಅನೇಕ ವಿಶೇಷತೆಯನ್ನ ಹೊಂದಿರುವ ಚಕ್ರವರ್ತಿ ಸಿನಿಮಾದಲ್ಲಿ ದರ್ಶನ್ ಅವರನ್ನು ನೋಡಿ ಕಣ್ತುಂಬಿಕೊಳ್ಳಲು ಅವರ ಅಭಿಮಾನಿಗಳು ಕಾತರರಾಗಿದ್ದಾರೆ. ಹಾಗೆ ಚಕ್ರವರ್ತಿ ಸಿನಿಮಾದಲ್ಲಿನ ಹೊಸತನದ ಬಗ್ಗೆ ಹೇಳೋದಾದ್ರೆ, ಮೊದಲನೆಯದಾಗಿ ದರ್ಶನ್ ಅವರು ಮೊದಲ ಬಾರಿಗೆ ರೆಟ್ರೋ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದು ಈಗಾಗಲೇ ಚಿತ್ರದ ಬಗೆಗಿನ ಕುತೂಹಲವನ್ನ ದುಪ್ಪಟ್ಟು ಮಾಡಿದೆ. ಎರಡನೆಯದಾಗಿ ದರ್ಶನ್ ಸಹೋದರ ದಿನಕರ್ ಚಕ್ರವರ್ತಿಯಲ್ಲಿ ವಿಲನ್ ರೋಲ್ ನಲ್ಲಿ ಕಾಣಿಸಿಕೊಂಡಿದ್ದು ಮತ್ತೊಂದು ವಿಶೇಷ. ಹಾಗೆ ಮೂರನೆಯದಾಗಿ ಚಕ್ರವರ್ತಿ ಕತೆ 1980ರ ಕಾಲದ್ದು ಅನ್ನೋದು ಅಭಿಮಾನಿಗಳಲ್ಲಿ ಮತ್ತಷ್ಟು ನಿರೀಕ್ಷೆ ಮೂಡಿಸಿದೆ. ನಾಲ್ಕನೇ ವಿಶೇಷತೆಯನ್ನ ಗಮನಿಸೋದಾದ್ರೆ, ದರ್ಶನ್ ಅವರ ಸಿನಿಮಾಗಳಿಗೆ ಸಂಗೀತ ನೀಡುತ್ತಿದ್ದ ಹರಿಕೃಷ್ಣರವರ ಬದಲು ಮೊದಲ ಬಾರಿಗೆ ಅರ್ಜುನ್ ಜನ್ಯ ಅವರಿಗೆ ಚಕ್ರವರ್ತಿ ಸಿನಿಮಾದ ಸಾರಥ್ಯ ವಹಿಸಲಾಗಿದೆ. ಹಾಗೆ ಚಿಂತನ್ ಅವರು ಮೊದಲ ಬಾರಿಗೆ ನಿರ್ದೇಶನ ಮಾಡಿ ಕ್ಯಾಪ್ ತೊಟ್ಟಿರೋದು ಕೂಡ ಚಕ್ರವರ್ತಿ ಸಿನಿಮಾದ ಮತ್ತೊಂದು ವಿಶೇಷ. ಇವೆಲ್ಲದರ ಹೊರತಾಗಿಯೂ ಕೂಡ ಚಕ್ರವರ್ತಿ ಸಿನಿಮಾದಲ್ಲಿ ದರ್ಶನ್ 3 ಶೇಡ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಅನ್ನೋ ಸುದ್ದಿ ದರ್ಶನ್ ಅವರ ಅಭಿಮಾನಿಗಳನ್ನ ಮತ್ತು ಸಿನಿ ಪ್ರೇಮಿಗಳನ್ನ ತುದಿಗಾಲಿನಲ್ಲಿ ನಿಲ್ಲುವಂತೆ ಮಾಡಿದೆ. ಅಂತೂ ಯುವ ನಿರ್ದೇಶಕ ಚಿಂತನ್ ರವರು ದರ್ಶನ್ ಅವರನ್ನ 3 ಶೇಡ್ಗಳಲ್ಲಿ ಹೇಗೆ ತೋರಿಸಿರಬಹುದು ಅನ್ನೋದು ಗಾಂಧಿನಗರದ ಗಲ್ಲಿಗಳಲ್ಲಿ ಸದ್ಯ ಹರಿದಾಡುತ್ತಿರುವಂತ ಸುದ್ದಿಯಾಗಿದೆ. ಅಂತೂ ದರ್ಶನ್ 3 ಗೆಟಪ್ಗಳಲ್ಲಿ ಮಿಂಚಿ ನೂರಾರು ದಾಖಲೆ ಮಾಡ್ಲಿ ಅನ್ನೋದು ನಮ್ಮೆಲ್ಲರ ಆಶಯ ಕೂಡ ಹೌದು. ಹೆಚ್ಚಿನ ಸಿನಿಮಾ ಮಾಹಿತಿಗಳಿಗಾಗಿ ಸಿನಿ ಸರ್ಕಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.